ವಿಮಾನ ವಿಳಂಬದಿಂದ ಆನ್ಲೈನ್ನಲ್ಲಿ ಆರತಕ್ಷತೆ. ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ಸಂಬಂಧಿಗಳ ಬೇಸರ. ಆರತಕ್ಷತೆಗಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ವಿ. ಭುವನೇಶ್ವರದಿಂದ ವಧುವರರು ಬರಬೇಕಾಗಿತ್ತು. ಇಂಡಿಗೋ ವಿಮಾನ ಕೈಕೊಟ್ಟಿದ್ರಿಂದ ಅವರು ಬರಲಿಲ್ಲ. ವಿಮಾನ ಸಂಸ್ಥೆ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಳ್ಳಿ ಅಂತ ಇದೇ ಸಂದರ್ಭದಲ್ಲಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಬೇಸರ ಆಗುತ್ತಲ್ವಾ, ಒಂದು ಫ್ಯಾಮಿಲಿ ಫಂಕ್ಷನು, ಅವರದ್ದೇ ಮದುವೆ, ವಧುವರನೇ ಇಲ್ಲ ಅಂದರೆ ಇನ್ನೇನು ಹೇಳಿ ಆರತಕ್ಷತೆ ಮಾಡೋದು. ಆನ್ಲೈನಲ್ಲಿ ಪಾಪ ಅವರು ಅಟೆಂಡ್ ಮಾಡಿದ್ದಾರೆ. ಇದಕ್ಕೆ ಅವರ ಫ್ಯಾಮಿಲಿಯವರು ಸಾಕಷ್ಟು ಖರ್ಚು ಮಾಡಿರ್ತಾರೆ, ಸಿದ್ಧತೆ ಮಾಡ್ಕೊಂಡಿರ್ತಾರೆ, ಫ್ಯಾಮಿಲಿಯವರನ್ನೆಲ್ಲ ಕರೆಸ್ಕೊಂಡಿರ್ತಾರೆ. ಅದರಿಂದ ಅವರಿಗೆ ಸಿಟ್ಟು ಬಂದಿದೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಫ್ಯಾಮಿಲಿಯವರು ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅವರ ಕುಟುಂಬಸ್ಥರನ್ನ ಮಾತಾಡಿಸಿದ್ದಾರೆ, ಕೇಳೋಣ ಬನ್ನಿ. ಪೈಲಟ್ಗಳ ಕೊರತೆ, ತಾಂತ್ರಿಕ ದೋಷ, ಬರೋಬ್ಬರಿ ಇಲ್ಲಿ ಅಂದರೆ 300 ವಿಮಾನಗಳ ಹಾರಾಟ ರದ್ದು. ಇದರಿಂದ ಇಲ್ಲಿ ಅಂದರೆ ಹುಬ್ಬಳ್ಳಿ ನಡೀಬೇಕಾಗಿದ್ದಂತಹ ರಿಸೆಪ್ಷನ್ ಏನು ಆರತಕ್ಷತೆ ಏನಿದೆ, ಇಲ್ಲಿ ಏನು ವಧು ವರರು ಇಲ್ಲದೆ ಇಲ್ಲಂದರೆ ಅವರ ಅನುಪಸ್ಥಿತಿಯಲ್ಲಿ ಆನ್ಲೈನ್ ಮುಖಾಂತರ ಇಲ್ಲಿ ಅಂತ ಮಾಡುವಂತಹ ಒಂದು ಪ್ರಸಂಗ ಹುಬ್ಬಳ್ಳಿಯ ಒಂದು ಗುಜರಾತ್ ಭವನದಲ್ಲಿ ನಡೆದಿದೆ. ವಧುವಿನ ತಂದೆ ತಾಯಿ ನನ್ನ ಜೊತೆ ಇದ್ದಾರೆ, ನಾನು ಅವರನ್ನೇ ಮಾತಾಡ್ತೀನಿ. ಮೇಡಮ್, ಯಾವಾಗ ಮದುವೆ ಆಯಿತು, ಏನು ಇಲ್ಲೇನು ಯಾವಾಗ ರೆಡಿ ಮಾಡ್ಕೊ, ರಿಸೆಪ್ಷನ್ ಯಾವಾಗ ಮಾಡ್ಕೋಬೇಕಂತ ಏನು ಮಾಡಿದ್ರಿ? ಮದುವೆ ಆಯಿತು ನವೆಂಬರ್ 23ಕ್ಕೆ ಭುವನೇಶ್ವರ್, ಒರಿಸ್ಸಾ. ಆಮೇಲೆ ನಾವು ಇಲ್ಲೇ ಡಿಸೆಂಬರ್ 3ಕ್ಕೆ ಮಧ್ಯಾಹ್ನ ರಿಸೆಪ್ಷನ್ ಇಟ್ಕೊಂಡಿದ್ವಿ ಗುಜರಾತ್ ಭವನ್ನಲ್ಲಿ. ಹಾಗೆ ಈಗ ನಾವು ಬರೋದಿತ್ತು 2 ಡಿಸೆಂಬರ್ಕ್ಕೆ. ನಾವು ವೇಟ್ ಮಾಡ್ತಾ ಇದ್ದಿದ್ವಿ. ಆಮೇಲೆ ಬೆಳಗ್ಗೆ 4 ಗಂಟೆಗೆ ಗೊತ್ತಾಯಿತು ಅವ್ರದ್ದು ಫ್ಲೈಟ್ ಕ್ಯಾನ್ಸಲ್ ಆಗಿದೆ, ಬರೋದು ಚಾನ್ಸೇ ಇಲ್ಲ. ಅವರು ಮನೆಗೆ ಹೋದರು. ಹಾಗೆ ನಾವು ಇಲ್ಲಿ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಎಲ್ಲರೂ ಕೂಡ ಆವಾಗ ಭಾಳ ಕೆಟ್ಟ ಅನ್ನಿಸ್ತು. ಈಗ ಎಲ್ಲರಿಗೆ ಕರೆದಿದ್ವಿ, ರಿಲೇಷನ್ಸ್ ಬಂದಿದ್ದಾರೆ ಊರಿಂದ. ಈಗ ಹೆಂಗೆ ಮಾಡಬೇಕು, ಎಲ್ಲ ಊಟದೆಲ್ಲ ರೆಡಿ ಆಗಿದೆ. ಆಮೇಲೆ ಎಲ್ಲರೂ ಕೂಡ ನಮ್ಮ ಕುಟುಂಬದವರು ಎಲ್ಲರೂ ಕೂಡ ವಿಚಾರ ಮಾಡಿ ಆನ್ಲೈನ್ ಸ್ಕ್ರೀನ್ ಹಾಕಿ ಅದು ಮಾಡಿಬಿಡೋಣ ಅಂತ ವಿಚಾರ ಮಾಡಿ ನಾವು ಇದು ತಯಾರು ಮಾಡಿದ್ವಿ. ಸರ್, ತಾವು ಯಾವಾಗ ಹೋಗಿದ್ರಿ, ಏನು ಆಯ್ತು ಸರ್ ಅಲ್ಲಿ? ಎಲ್ಲಿ ಅಂದರೆ ಒರಿಸ್ಸಾಕ್ಕೆ ಯಾವಾಗ ಹೋಗಿದ್ರಿ? ಒರಿಸ್ಸಾಕ್ಕೆ ಇಲ್ಲಿಂದ 18ನೇ ತಾರೀಕಿಗೆ ನಾವು ಬಿಟ್ಟಿದ್ವಿ. ಯಾಕಂದರೆ 1 ಡೇ ಬಿಫೋರ್ ಹೋಗ್ಬೇಕಂತೇಳಿ. ಇದು ಟ್ರೈನ್ಗೆ 18ಕ್ಕೆ ನಾವು ಇಲ್ಲಿ ಮುಂಜಾನೆ ಬಿಟ್ವಿ. ಅಲ್ಲೇ 19ಕ್ಕೆ ಸಂಜೆ ಮುಂದೆ 4 ಗಂಟೆಗೆ ಹೋಗಿದ್ವಿ. ಹೋದ್ಮೇಲೆ 20ಕ್ಕೆ ಅಂದರೆ ರೈಲ್ವೆ ಏನೈತೆ, ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ಇದೆ. ಅದ್ರ ಸಲುವಾಗಿ ನಮ್ಗೆ ಸ್ವಲ್ಪ ಡಿಲೇ ಆಗ್ತಿದೆ. ಒಂದು ದಿವಸ ಗ್ಯಾಪ್ ಆಯಿತು. 21ನೇ ತಾರೀಕಿಗೆ ಅಲ್ಲಿ ಎಂಗೇಜ್ಮೆಂಟ್ ಇತ್ತು ರೀ. 22ನೇ ತಾರೀಕಿಗೆ ಹಳದಿ ಇತ್ತು. 23ನೇ ತಾರೀಕಿಗೆ ಅವ್ರು ಮ್ಯಾರೇಜ್ ಇಟ್ಕೊಂಡಿದ್ರು. ಮ್ಯಾರೇಜದ್ದೆಲ್ಲ ಮುಗಿಸಿದ್ವಿ. ಸಾಯಂಕಾಲ ಅವ್ರ ಪ್ರಕಾರ ರಾತ್ರಿ ಮದುವೆ ಮಾಡ್ತಾರೆ ಅವರು. ರಾತ್ರಿ ಮದುವೆ ಆಮೇಲೆ ಒಂದು ದಿವಸ ಗ್ಯಾಪ್ ಇತ್ತು. 23ಕ್ಕೆ ಬಿತ್ತು. 23ಕ್ಕೆ ಎಲ್ಲ ನಮ್ಮ ಬೇರೆದವ್ರೆ, ನಾವು ಗಂಡ ಹೆಂಡತಿ ಇಬ್ಬರು ಬಿಟ್ಟರೆ, ನಮ್ಮ ಸಣ್ಣ ಮಗಳು ಬಿಟ್ಟರೆ ಎಲ್ಲರೂ ರಿಟರ್ನ್ ಬಂದರು ಅವರು. ರಿಸೆಪ್ಷನ್ ಎಲ್ಲ ರೆಡಿ ಮಾಡಿದ್ವಿ. ಆಕಿ ಹೆಂಗೆ ಹೇಳಿದ್ಲು ಹಂಗೆ ಅದೇ ಪ್ರಕಾರ ಮಾಡಿದ್ವಿ. ಬಟ್ ಆಕಿ ಬರ್ತೀನಿ ಅಂತಂದಿದ್ದು ಮೊದಲೇ ದಿವಸ ಎಲ್ಲ ನಾವು ಎಂಜಾಯ್ಮೆಂಟ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಬರ್ತಾಳೆ ಬಿಡ ನಾಳೆ ಮುಂಜಾನೆ ಅಂತೇಳಿ. ಯಾಕೆ ಅಂದು ಎನಿ ಕಂಡೀಷನ್ 7 o'clock ನಾವು ಅಲ್ಲಿರ್ತೀವಿ ಅಂದೆ. ಮೊದಲೊಂದು ರಾತ್ರಿ 10ನೇ ತಾರೀಕಿಗೆ 10 ಗಂಟೆಗೆ ಇರ್ತೇನೆ ಅಂತ ಹೇಳಿದ್ಲು. ಆಮೇಲೆ ಮತ್ತೆ ಫೋನ್ ಬಂತು, ಇಲ್ಲ ನಾವು ಮುಂಜಾನೆ 7 ಗಂಟೆಗೆ ಎನಿ ಕಂಡೀಷನ್ ನಾವು ಇರ್ತೀವಿ, ಮತ್ತು ಫ್ಲೈಟ್ ನಮಗೆ ಡಿಲೇ ಆಗೈತಿ, ಡಿಲೇ ಮಾಡ್ಯಾರ, ನಾವು 7 ಗಂಟೆಗೆ ಅಲ್ಲಿ ಇರ್ತೀವಿ ಮುಂಜಾನೆ ಅಂತೇಳಿ. ಅಂದರೆ 3ನೇ ತಾರೀಕಿಗೆ ಮುಂಜಾನೆ ಅಲ್ಲಿ ಇರ್ತೀವಿ ಅಂತೇಳಿ. ನಾವೊಂದು 3ನೇ ತಾರೀಕಿಗೆ ನೀವು ಫ್ಲೈಟ್ ಕ್ಯಾನ್ಸಲ್, 3ನೇ ತಾರೀಕಿಗೆ ಈ ಮುಂಜಾನೆ ಬರ್ತೀರಿ, ಎಲ್ಲ ನೀವು ರೆಡಿ ಆಗಬೇಕು, ಎಲ್ಲ ಆಗಬೇಕು, ಲೇಟ್ ಆಗ್ತೈತಲ್ಲ. ಇಲ್ಲ, ಯಾರಿಗಾದರೂ ಸ್ವಲ್ಪ ಡಿಲೇ ಆಗ್ತೈತಿ, ಡಿಲೇ ನೀವು ಅಲ್ಲಿ ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡಿರಿ ಅಂತೇಳಿ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ. ಬಟ್ ಅನೌನ್ಸ್ಮೆಂಟ್ ಮಾಡೋದಕ್ಕಿಂತ ಮೊದಲು ನಾವು ಇನ್ನೂ ಟೈಮ್ ತೆಗೆದಿದ್ವಿ. ಯಾಕಂತಂದ್ರೆ ಅವರು ಇನ್ನೊಂದು ಫ್ಲೈಟ್ ಏನೋ ಹೇಳಿದ್ರು ಅವರು, ಅದರಿಂದ ಮುಂಬೈದಿಂದ ಬರ್ಬೋದು ಅಂತೇಳಿ. ಫ್ಲೈಟ್ ಕ್ಯಾನ್ಸಲ್ ಆದವು. ಹಾಂ, ಏಕಾಏಕಿ ಫ್ಲೈಟ್ ಕ್ಯಾನ್ಸಲ್ ಮಾಡೇ ಬಿಟ್ಟಿರಿ ಅವರು ಎಲ್ಲರೂ. ಒಂದು ರಿಸೆಪ್ಷನ್ ಮಾಡಿದ್ವಿ. ಸಂಬಂಧಿಕರು ಎಲ್ಲರೂ ಸಹ ಇಲ್ಲಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮ ಮಗಳಿಗೆ ಮತ್ತು ಅಳಿನಿಗೆ ಶುಭಾಶಯ ಸಲ್ಲಿಸಿದ್ದಾರೆ ಅನ್ನೋದು ವಧುವಿನ ತಂದೆ ತಾಯಿಯ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸುಲರ್ಗೊಪ್ಪ, TV5 ಹುಬ್ಬಳ್ಳಿ.